ಆತ್ಮೀಯ ಸ್ವಾಗತ. ಮಾಸ್ಟರ್ ಮೈಂಡ್ ಲಾಜಿಕಲ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಗೆಳೆಯರು. ಇವತ್ತು ನಾವು BCom ಸೆಕೆಂಡ್ ಸೆಮ್ಗೆ ಇರುವಂತಹ ಅರಿವು 2 ಎಂಬ ಕನ್ನಡದ ಪಠ್ಯಕ್ರಮವನ್ನು ನೋಡೋಣ. ನೋಡಿ, ಅರಿವು ಇಲ್ಲಿದೆ. ಒಟ್ಟು 4 ಘಟಕಗಳಿವೆ. 4 ಘಟಕಗಳು ಅವುಗಳು ಯಾವುದಪ್ಪ ಅಂತಂದರೆ ರೈತನ ನೆಲೆ 1ನೇ ಘಟಕವಾಗಿದೆ. ದಲಿತ ನೆಲೆ ಇದು 2ನೇ ಘಟಕ. ಮತ್ತು 3ನೇ ಘಟಕ ಯಾವುದು? ಮಹಿಳಾ ನೆಲೆ ಮತ್ತು ವರ್ಗ ನೆಲೆ ಆಗಿದೆ. ಮೊದಲ ಘಟಕದಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಅವುಗಳನ್ನು ನೋಡೋಣ. ಮಾಯದಂಥ ಮಳೆ ಬಂತಮ್ಮ ಇದು ಒಂದು ಜನಪದ ಗೀತೆಯಾಗಿದೆ. ಮತ್ತು ರೈತನೊಬ್ಬನ ಕ್ರಾಂತಿ ಇದು ಒಬ್ಬ ರೈತನ ಕ್ರಾಂತಿ ಮತ್ತು ಹುಲ್ಲು ಕಡ್ಡಿಯ ಪವಾಡ ಎಂಬ ಪಾಠವಾಗಿದೆ. ಇದನ್ನು ಟಿ. ವೆಂಕಟೇಶರವರು ಬರೆದಿದ್ದಾರೆ. ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿದೆ. ಇದನ್ನು ಟಿಪ್ಪಣಿಯಲ್ಲಿ ಕೇಳಬಹುದು. ಟಿ. ವೆಂಕಟೇಶರವರ ಬಗ್ಗೆ ಟಿಪ್ಪಣಿ ಆಗಿರಬಹುದು ಅಥವಾ ಕವಿ ಪರಿಚಯಕ್ಕೆ ಕೇಳಬಹುದು. ಮತ್ತು ಭೂ ಸ್ವಾಧೀನ ಕಾಯ್ದೆ ಇದನ್ನು ಕೂಡ ಟಿಪ್ಪಣಿಗೆ ಕೇಳಬಹುದು. ಟಿಪ್ಪಣಿ ಒಟ್ಟು 5 ಮಾರ್ಕ್ಸಿಗೆ ಇರುತ್ತದೆ. ಮತ್ತು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದದ್ದರಿಂದ ಇವರನ್ನು ಕೂಡ ಕೇಳಬಹುದು. ಇನ್ನು ಹೊಡಿ ಚಕ್ಕಡಿ ಡಾಕ್ಟರ್ ಬಸು ಬೇವಿನ ಗಿಡ ಎಂದು ಇದೆ. ಇನ್ನು ಘಟಕ 2 ಅನ್ನು ನೋಡುವುದಾದರೆ ತಾಯಿ ಗುಣದ ಸಂತ್ ಕದ್ಮೂಳ್ ರಂಗರಾವ್ ಇದೊಂದು. ಮತ್ತೆ ನಾನೊಂದು ಮರವಾಗಿದ್ದರೆ ಇದನ್ನು ಕೂಡ ಟಿಪ್ಪಣಿ 5 ಮಾರ್ಕ್ಸಿಗೆ ಆನ್ಯುವಲ್ ಎಕ್ಸಾಮ್ ಸೆಮ್ ಎಕ್ಸಾಮ್ನಲ್ಲಿ ಕೇಳಬಹುದು. ಇದು ಕೂಡ ಇಂಪಾರ್ಟೆಂಟ್. ಮತ್ತು ಮಾಂಟೇನ್ದರ್ ಇದೊಂದು ಕೂಡ. ಇದನ್ನು ಮಂಜುನಾಥ್ ಮತ ಅವರು ಬರೆದಿದ್ದಾರೆ. ಬಿಚ್ಚಿಸು ಇದನ್ನು ದು ಸರಸ್ವತಿ ಎಂಬುವರು ಬರೆದಿದ್ದಾರೆ. ಇನ್ನು 3ನೇ ಘಟಕದಲ್ಲಿ ನೋಡುವುದಾದರೆ ಮಹಿಳಾ ನೆಲೆ ಎಂದು ಇದೆ. ಇದರಲ್ಲಿ ಮಹಿಳೆಯರು ಹೇಗೆ ನೆಲೆಗೊಂಡಿದ್ದಾರೆ, ಅವರ ಸಾಧನೆಗಳ ಬಗ್ಗೆ ವಿವರಿಸಲಾಗಿದೆ. ಸ್ತ್ರೀವಾದಿ ದೃಷ್ಟಿಕೋನ, ತಾತ್ವಿಕ ವಿವೇಚನೆ ಇದನ್ನು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿ ಕೇಳಬಹುದು. ಇವರಿಗಿಂತ ಹೆಚ್ಚಾಗಿ ಇದನ್ನು ಕೇಳಬಹುದು. ಟಿಪ್ಪಣಿಗೆ 5 ಮಾರ್ಕ್ ಟಿಪ್ಪಣಿಗೆ ಕೇಳಬಹುದು. ಮತ್ತು ವಚನಕಾರ್ತಿಯರ ಆಯ್ದ ವಚನಗಳು ಅಂತಿದೆ. ಇದು ಕೂಡ ವಚನಗಳು ಬಹಳ ಇದುವಾಗಿರುತ್ತದೆ. ಇದನ್ನು ಟಿಪ್ಪಣಿ ರೂಪದಲ್ಲಿ ಕೇಳಬಹುದು. ಮತ್ತು ದಲಿತ ಮಹಿಳೆಯರ ಪ್ರಶ್ನೆಗಳು ಮತ್ತು ಸಾತ್ವಿಕ ಆಯಾಮಗಳು ಇದು ಕೂಡ ಇಂಪಾರ್ಟೆಂಟ್ ಅನಿಸುತ್ತೆ. ಆದರೆ ಅಷ್ಟೇನೂ ಅಲ್ಲ ಅಂತ ಹೇಳ್ಬೋದು. ರಂಗೋಲಿ ಆಗಿರಬಹುದು. ಇನ್ನು 4ನೇ ಘಟಕ ವರ್ಗದ ನೆಲೆಗಳು, ಪ್ರಣಾಳಿಕೆ, ವರ್ಗ ಸಂಘರ್ಷ, ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಗಾಂಧಿ. ಈ ಗಾಂಧಿಯನ್ನು 5 ಮಾರ್ಕ್ಸಿಗೆ ಟಿಪ್ಪಣಿ ಬರೆಯಿರಿ ಎಂದು ಕೇಳಬಹುದು. ಇನ್ನು ಪ್ರಬಂಧದ ರೂಪದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎಂದು ನೋಡುವುದಾದರೆ ಪ್ರಣಾಳಿಕೆಯಾಗಿರಬಹುದು. ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು 3ನೇದಾಗಿ. ಈಗ ನಾವು 10 ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆಗಳನ್ನು ನೋಡುವುದಾದರೆ ಗಾಂಧಿ ಎಂಬುದನ್ನು ಕೇಳಬಹುದು. ಇದನ್ನು ಗಾಂಧಿ ಎಂಬುದನ್ನು 5 ಮಾರ್ಕ್ಸ್ ಇದನ್ನು 5 ಅಥವಾ 10 2ರಲ್ಲಿ ಒಂದನ್ನು ಕೇಳಬಹುದು.
ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಇದನ್ನು 10 ಮಾರ್ಕ್ಸಿಗೆ ಕೇಳಲಾಗುತ್ತದೆ. ಮತ್ತು ಪ್ರಣಾಳಿಕೆಯನ್ನು 5 ಮಾರ್ಕ್ಸ್ ಮತ್ತು ಇದು 10 ಮಾರ್ಕ್ಸಿಗೆ ಆಗುತ್ತೆ. ಇದೊಂದು ಇಲ್ಲಿದೆ ನೋಡಿ, ಇದು ತಾಯಿ ಗುಣದ ಬಗ್ಗೆ ಟಿಪ್ಪಣಿಯಾಗಿ ಕೇಳಬಹುದು. ಮತ್ತು ಭೂ ಸ್ವಾಧೀನ ಕಾಯ್ದೆ ಕೂಡ 10 ಮಾರ್ಕ್ಸಿಗೆ ಕೇಳಬಹುದು. ಮಾಯದಂತ ಮಳೆ ಬಂತು ಇದೊಂದು ಜನಪದ ಗೀತೆಯಾಗಿದ್ದರಿಂದ ಇದನ್ನು ಕೇವಲ 5 ಮಾರ್ಕ್ಸ್ ಮಾತ್ರ ಕೇಳ್ತಾರೆ. ಇಷ್ಟು BCom ಸೆಕೆಂಡ್ ಸೆಮ್, BCom ಬ್ಯಾಚುಲರ್ ಆಫ್ ಕಾಮರ್ಸ್ ಗೆ ಪಠ್ಯಕ್ರಮವಾಗಿ 2ನೇ ಸೆಮಿಸ್ಟರಿಗೆ ಇಷ್ಟು ವಿಷಯಗಳು ಇವೆ. ಇವುಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಒಂದೊಂದು ಚಾಪ್ಟರ್ ಆಗಿ ನೋಡುತ್ತಾ ಹೋಗೋಣ. ಆಯಿತು, ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿ.